ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಮಾತಾಡ್ತಾ ಇದೀವಪ್ಪ. ಹೇಳಿ ಸರ್. ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಮಾತಾಡ್ತಾ ಇದೀವಪ್ಪ. ಹೇಳಿ ಸರ್. ಒಂದು ನೋಟಿಸ್ ತಗೊಬಂದಿದಾರಪ್ಪ ಬೆಂಗಳೂರಿಂದ ಲಾಯರು. ಲಾಯರಾ? ಹೌದು, ಅಡ್ವೊಕೇಟ್ ನೋಟಿಸ್ ತಗೊಬಂದಿದ್ದಾರೆ. ಮನೇಲಿ ಒಂದು ನೋಟಿಸ್ ಬಂದಿದ್ದಲ್ಲ ನಿನ್ನ ಹೆಸರಲ್ಲಿ. ಏನದು ಸರ್? ಸೆಕ್ಷನ್ 36 ಅಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ. ಅಡ್ವೊಕೇಟ್ ವಿಶ್ವನಾಥ್, JMFC ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವ್ರ ಹತ್ರ ಲೀಗಲ್ ಅಟ್ಯಾಚ್ಮೆಂಟ್ ಮಾಡಿದಾರಲ್ಲ. ಅವ್ರ ಹತ್ರ ಮಾತಾಡಿದೀನಿ ಸರ್. 2 EMI ಪೆಂಡಿಂಗ್ ಇದೆ, ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್. ಯಾರ ಹತ್ರ ಮಾತಾಡಿದ್ಯಾ? ಅವರೇ ವಿಶ್ವನಾಥ್. ತಗೋ ಲೈನ್ಗೆ ಕಾನ್ಫರೆನ್ಸ್ ಕಾಲ್ ತಗೋ. ನೆಕ್ಸ್ಟ್ ತಿಂಗಳು ಬಂದು ಕಾಲ್ ಮಾಡ್ತೀನಿ. ನಿನ್ ಮಗನೇ ಹಾಂ ನೆಕ್ಸ್ಟ್ ತಿಂಗಳ ನಿಮ್ಮ ನೋಡೋದು ಸರ್. ಎಷ್ಟು ಕಟ್ಬೇಕಾದಂತ, ಎಷ್ಟು ಕಟ್ಬೇಕಂತ? ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ. ಏನ್ ಹೇಳ್ದೆ? ಅವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂತಲ್ಲ. ತಗೊಳ್ಳೋ ಲೈನಿಗೆ ತಗೊಳ್ಳೋ. ಅದಕ್ಕೆ ಹಂಗ್ ಮಾತಾಡ್ತಾ ಇದ್ದೀರಾ? ಹಂಗೆ ಮಾತಾಡೋದು. ನೀನ್ ಯಾವನ ಹತ್ರ ಮಾತಾಡ್ತಿದ್ಯಾ? ನಾನ್ ಹೇಳಿದ್ ನೀನ್ ಕೇಳ್ಬೇಕು, ನೀನ್ ಹೇಳಿದ್ ನಾನ್ ಕೇಳಕ್ ರೆಡಿ ಇಲ್ಲ ಇಲ್ಲಿ. ಅಲ್ಲ ಸರ್, ನಾನು ಎಲ್ಲಾರ ಮಾತು ಕೇಳ್ತಾ. ನಾನೇನು ಅಮ್ಮನ್ ಏನ್ ಎಲ್ಲಾರ ಮಾತು ಏನೇ ಕೇಳ್ತಾ ಇದೆಯಾ ಇಲ್ಲಿ? ಅಲ್ಲ ಇಲ್ಲಿ ಬಿಟ್ಬಿಟ್ಟು ತಿರುಪತ್ತೂರಲ್ಲಿ ಸರ್, ನಾನೇನು ಲಕ್ಷಗಳು ಸಾಲ ಇದ್ದೀನಾ? ತಗೋ, ನೀನು 50 ರೂಪಾಯಿನ ತಗೋ, ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ನೀನ್ ದುಡ್ಡು ಕಟ್ಟು ಅಂತ ನಾನು ಕೇಳ್ತಾ ಇಲ್ಲ. ನೀನ್ ದುಡ್ಡು ಕಟ್ಟು ಅಂತ ಕೇಳಿದ ನಾನು. ನೀನ್ ಯಾವನ ವಿಶ್ವನಾಥ್ ಹತ್ರ ಮಾತಾಡಿದೀನಿ ಅಂದಲ್ಲ, ತಗೋ ಲೈನ್ಗೆ ಅಂತೆ. ನೀನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನು ಬಿಡಲ್ಲ, ನೀನ್ ಕಟ್ತೀನಂದ್ರು ಬಿಡಲ್ಲ. ಅವನ ನೀವು ಫೈನಾನ್ಸ್ಗಳಲ್ಲಿ ತಗೊಂಡ್ಬಿಟ್ಟು ಅವನ ಬಿಡೋದು ನೀವು. ನನ್ನ ಮಕ್ಕಳು ಮಾಡಿ ವಾಟ್ಸಪ್ ಮಾಡಿ ಬಂದಲ್ಲೇ ನಿಮ್ ಸರ್. ಕರೆಕ್ಟಾಗಿ ಮಾತಾಡಿ ಸರ್. ಏನ್ ಕೆಟ್ಟ ನಾನು ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ. ತಲೆ ಎಲ್ಲ ಮಾತಾಡ್ತಾ ಇದೀಯ ನೀನು. ಸುಳೆ ಮಾಡಿ ಅಂತ ನಿನ್ನ ಎಲ್ಲಿದೆ? ನೀನ್ ಲೊಕೇಶನ್ ಕಳ್ಸು. ಅಲ್ಲ, ಏನ್ ಮಾತಾಡ್ತಾ ಇದ್ರ? ಕೆಟ್ಟ ಮಾತುಗಳು ಏನು ಯಾರು ಈ ತರ ಕೇಳಿಲ್ಲ ಸರ್. ನಾನು ತಗೊಂಡು ಓಡೋಗ್ತಿಲ್ಲ ಸರ್. ಮನೆಯಲ್ಲಿ ವಾರದಿಂದ ಹೋಗ್ತಿರೋದಲ್ಲಿಗೆ ಸರ್. 1 ವಾರದಿಂದ ಅಲ್ಲ ಸರ್, ನಾನು ಹೇಳ್ಬಿಟ್ಟೆ ಹೋಗಿರೋದು. ನಾನು ಇಲ್ಲ ಅಂತ ಹೇಳಿಲ್ಲ ಸರ್. ಬರ್ತೀನಿ ಸರ್. ಹಿಂಗೆ ಹಾಸ್ಪಿಟ್ಲ್ ಅಲ್ಲಿ ಬರೋದೇನು ಬಾ. ನಿಮ್ಮ ತಂಗಿನ ಬಿಡು ಅಷ್ಟೊತ್ತಿಗೆ ಬರೋವರೆಗೂ ಬಜಾಜ್ ಆಫೀಸ್ಗೆ ಫೋನ್ ಮಾಡಿ. ಅವ್ನು ಬಜಾಜ್ ಆಫೀಸ್ ಬಗ್ಗೆ ನಾನು ಕೇಳ್ತಾ ಇಲ್ಲ. ಬಜಾಜ್ ಆಫೀಸ್ ಬಗ್ಗೆ ನೀನು ಕೇಳ್ತಾ ಇಲ್ಲ. ನಾನು ಏನ್ ಕೇಳ್ತಾ ಇದ್ದೀನಿ, ನೋಟಿಸ್ ಬಂದಿದೆ, ನೋಟಿಸ್ ನೀನ್ ಏನ್ ಹೇಳ್ದೆ ಸರ್? ಯಾರೋ ವಿಶ್ವನಾಥ್ ಹತ್ರ ಮಾತಾಡಿ. ಯಾವನ ವಿಶ್ವನಾಥ್? ನೀನ್ ತಗೋಲ್ಲ ಇಲ್ಲಿಗೆ. ವಿಶ್ವನಾಥ್ ಅಲ್ಲ, ಯಾರು ಅವ್ರ ಹೆಸರು ಗೊತ್ತಿಲ್ಲ ಸರ್. ಈ ತರ ಇದೆ ಮಾತಾಡ್ತೀರಾ ನೀವು? ಸರ್ ಮಾತಾಡಿದೀನಿ ಸರ್, ಇಲ್ಲ ಅಂತ ಹೇಳಿಲ್ಲ ನಾನು. ಸುಳ್ಳು ಹೇಳೋದಕ್ಕೆ ನಿಮ್ಮ ಒಳ್ಳೇದಕ್ಕೆ ಹೇಳಿದ್ರೆ ಬಂದು ನಮ್ಗೆ ಪ್ರಾಣ ತಿಂತವ್ರಲ್ಲಿ. ಎಷ್ಟು ಕಟ್ಬೇಕಾಗಿಲ್ಲ ಸರ್. ನಾನು 11,000 ನೀನ್ 10,000 ಕೇಳ್ತಾ ಇದೆಯಾ? ಇಲ್ಲಿ 69,790 ರೂಪಾಯಿ ಕಟ್ಬೇಕಂತ ಅಲ್ಲಿ ಬಂದು ಗಲಾಟೆ ಮಾಡ್ತಾರವ್ರು 5 ದಿನದಿಂದ. ಏನ್ ಮಾಡ್ತೀರ ಗೊತ್ತಿಲ್ಲ. ನೀನ್ ಅದೇನಾದ ಫಸ್ಟ್ ಹೋಗಿ ಮಾತಾಡ್ಕೊಂಡು ಅದ್ ಇದ್ ಮಾಡಿ 70,000 ಕಟ್ಬೇಕಂತ ಗಲಾಟೆ ಮಾಡ್ತಾನೆ. ಒಂದು ವಾರದಿಂದ ಹೇಳ್ತಾರದು. ಮನೆ ಅಡ್ರೆಸ್ ಹೋಗಿ ಸಾಕಾಗಿದೆ ನಮ್ಗುನು. ನಾವು ಸೋಮವಾರ ಬರ್ತೀವಿ ತಿರುಪತ್ತೂರಿಗೆ. ನಾನೇ ಅವ್ರನ್ನ ಕರ್ಕೊಂಡು ಅಲ್ಲೇ ಅದೇನಾಯ್ತು ಸೆಟಲ್ಮೆಂಟ್ ಮಾಡಪ್ಪ ಅವ್ರಿಗೆ. ಸರಿ ಸರ್. 7ನೇ ತಾರೀಕು ಬರ್ತೀನಿ ನಾನೇ. ನೀನ್ 7ನೇ ತಾರೀಕು ಬರೋವರೆಗೂ ನಾವ್ ಇಟ್ಕೊಂಡಿರಕ್ಕಾಗಲ್ಲ. ಈ ತಿಂಗಳಲ್ಲಿ ಸಬ್ಮಿಟ್ ಮಾಡ್ಬೇಕು, ಕೋರ್ಟ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕದು. ಅದೇನಾಯ್ತು ಅಲ್ಲಿ ಸೆಟಲ್ಮೆಂಟ್ ಮಾಡು, ಇಲ್ಲಾಂದ್ರೆ ಕೋರ್ಟ್ಗೆ ಹಾಕ್ಬಿಡಿ ಅಂದ್ರೆ ಕೋರ್ಟ್ಗೆ ಹಾಕ್ಬಿಡ್ತೀನಿ ಅಷ್ಟೇ. ನಾನೇನ್ ಮಾಡಕ್ಕಾಗಲ್ಲ. ನಿನಗೆ ಒಳ್ಳೆ ರೀತಿಯಲ್ಲಿ ಇಷ್ಟೆಲ್ಲಾ ಮಾತು ಬೈದು ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ 70,000 ಕಟ್ಟಬೇಕು ಅಂತ ನೀ ಅವರು 12,000 ನೀನು. ನಾವ್ ಯಾಕೆ ಸೆಂಟ್ರಲ್ ಸುಮ್ನೆ ನಾವು ಬೈದು ನಾವು ಕೆಟ್ಟವ್ರು ಯಾಕಪ್ಪ ಆಗ್ಬೇಕು? ನಾವು ಕೆಟ್ಟವರಾಗೋಗಿದ್ರಿ ನಿಮ್ಮ ಹತ್ರ. ಇಲ್ಲ 500 ರೂಪಾಯಿ ಕಟ್ತೀವಿ, ನಿನಗ್ ಬಿಟ್ಟಿದ್ದು ಅಲ್ಲೇ ಕಟ್ಟಪ್ಪ ಬರ್ತಿದ್ರಿ. ಅಲ್ಲ, ಕೆಟ್ಟ ಮಾತುಗಳಲ್ಲ ಅಂತ ಇರಲ್ಲ ಸರ್. ಅದೆಲ್ಲ ಬೇಡ, ಕೆಟ್ಟದಾಗ ಮಾತಾಡೋದು ಬೇಡ, ಸುಮ್ನೆ ನಿನಗ್ ಬೇಜಾರಾಗೋದು ಬೇಡ. ನಿಮ್ಮ ಮನೆಗೂ ಅಕ್ಕ ತಂಗಿರು ಇರಲ್ವಾ ಸರ್? ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.